ನಾವು ದೇವರಿಗೋಸ್ಕರ ಹುಟ್ಟಿದ್ದೀವಿ ಎಂದು ದೇವರು ಹೇಳಿದ್ದಾನೆ. ಯೇಸು ಕ್ರಿಸ್ತರು ಅಪೊಸ್ತಲರು ಹೇಳಿದ್ದಾರೆ. ಸೈತಾನನು ಮಾಯ ಮಾಡಿದೆ. ನಾವು ದೇವ್ರಿಗೋಸ್ಕರ ಅಲ್ಲ, ಹೊಟ್ಟೆಗೋಸ್ಕರ ಹುಟ್ಟಿದ್ದೀವಿ. ಹೊಟ್ಟೆಯನ್ನು ಚೆನ್ನಾಗಿ ನೋಡ್ಕೋಬೇಕು, ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೋಬೇಕು, ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು, ಪ್ರಿಯಳನ್ನು ಚೆನ್ನಾಗಿ ನೋಡ್ಕೋಬೇಕು, ಎಲ್ಲರನ್ನು ಚೆನ್ನಾಗಿ ನೋಡ್ಕೋಬೇಕು. ಒಟ್ಟಿನಲ್ಲಿ ಈ ಲೋಕದಲ್ಲಿ ಸುಖವಾಗಿ ಬಾಳಬೇಕು, ದೇವರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿ ಸೈತಾನನ್ನು ಮರುಳು ಮಾಡಿದೆ ಎಲ್ಲ ರೀತಿಯಲ್ಲಿ. ಕೊನೆಯದಾಗಿ ದೇವರ ಬಳಿಯಲ್ಲಿ ಬಂದರೆ ನಿಮಗೆ ದೇವರ ಹೆಸರಿನಲ್ಲಿ ಸುವಾರ್ತೆ, ದೇವರ ಹೆಸರಿನಲ್ಲಿ ಸ್ವಸ್ಥತೆಗಳು, ಅದ್ಭುತಗಳು, ಅದು ಇದು ಅಂತ ಹೇಳಿ ಎಲ್ಲರನ್ನ ಮಾಯ ಮಾಡಿ, ಮರುಳು ಮಾಡಿ, ಮಂಕು ಮಾಡಿ, ಕೊನೆಯದಾಗಿ ಬೆಂಕಿಯ ಕೆರೆಗೆ ನಡೆಸ್ತಾ ಇದೆ ಎನ್ನುವಂಥ ಸಂಗತಿ ಈ ಪ್ರಪಂಚ ದೇಶದಲ್ಲಿರುವಂಥ ಕ್ರೈಸ್ತರಿಗೆ ಕೂಡ ಗೊತ್ತಿಲ್ಲ ರೀ. ಮಾಯಗಾರರಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳಿರ ಏನ್ರಿ, ಕ್ರಿಸ್ತ ಪೂರ್ವದಲ್ಲಿ ಮೋಶೆ ಕಾಲದಲ್ಲಿ ಯಾವ ರೀತಿ ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡಿದೆಯೋ ಅದೇ ಪ್ರಕಾರ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನು ಸರ್ವ ಮಾನವರನ್ನು ಕಾಪಾಡೋದಕ್ಕೆ ಬಂದಿರುವಾಗ ಯೇಸು ಕ್ರಿಸ್ತನನ್ನು ಏನ್ರಿ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ, ನೀನು ದೇವರ ಮಗನಾಗಿದ್ದರೆ ಇಲ್ಲಿಂದ ಧುಮುಕು, ಇಲ್ಲಿಂದ ಬಿದ್ದೋಗು, ದೇವದೂತರು ಬಂದು ನಿನ್ನನ್ನು ಎತ್ತುಕೊಳ್ತಾರೆ ಹೇಳಿದೆಯಾ? ಯೇಸು ಕ್ರಿಸ್ತನನ್ನೇ ಕೈ ಹಿಡಿದುಕೊಂಡು ಬೆಟ್ಟದ ಮೇಲೆ ನಡೆಸ್ಕೊಂಡು ಹೋಗಿರುವಾಗ ನಿನ್ನನ್ನು ನನ್ನನ್ನು ಬಿಡುತ್ತಾ ಯೇಸು ಕ್ರಿಸ್ತನ ರಕ್ತ ಜೈ ಅಂದರೆ ಸೈತಾನ ಹೋಗ್ತಾನ? ಯಾರು ಹೇಳಿದ್ರು? ಈ ಮಂತ್ರ ಎಲ್ಲಿಂದ ಬಂತು? ಯೇಸು ಕ್ರಿಸ್ತನ ರಕ್ತ ಜೈ ಅಂದರೆ ಸೈತಾನ ಹೋಗ್ತಾನ? ಯೇಸು ಕ್ರಿಸ್ತನೇ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿದ್ದಾನೆ ಕಣೋ ಮೂಢ. ಯೇಸು ಕ್ರಿಸ್ತನ ರಕ್ತದ ಜೈ ಅನ್ನೋಂಥ ಮೂಢ ಯೇಸು ಕ್ರಿಸ್ತನನ್ನೇ ಕೈ ಹಿಡಿದುಕೊಂಡು ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ, ನೀನು ದೇವರ ಮಗನಾಗಿದ್ದರೆ ಇಲ್ಲಿಂದ ಧುಮುಕು, ಇಲ್ಲಿಂದ ದೂಕು, ಬಿದ್ದೋಗು ಅಂತ ಯೇಸು ಕ್ರಿಸ್ತನಿಗೆ ಹೇಳಿರುವಾಗ ನಿನ್ನನ್ನು ಮರುಳು ಮಾಡುವಂಥ ಕೆಲಸ ದೊಡ್ಡ ಕೆಲಸ ಅಲ್ಲ ಕಣೋ ಮೂಢ. ಜಾಗ್ರತೆ ಪಡದೆ ಹೋದರೆ ಭಯಂಕರವಾದಂಥ ನರಕಾಗ್ನಿಗೆ ಹೋಗ್ತೀಯಾ. ಹುಷಾರ್, ಎಚ್ಚರಿಕೆ. ಯೇಸು ಸ್ವಾಮಿ ಹೇಳಿರುವಂಥ ಮಾತಿನ ಗೊತ್ತಾ? ಒಂದು ಕಾಲದಲ್ಲಿ ಮನುಷ್ಯರನ್ನು ಯಾವ ರೀತಿ ಮರುಳು ಮಾಡೋದಕ್ಕೆ ಬಂದಿದೆಯೋ ಅದೇ ಪ್ರಕಾರ ಈಗಲೂ ಕೂಡ ದೇವರ ಮೂಲಕ ಮತ್ತೆ ಅನುಮತಿಯನ್ನು ಪಡೆದುಕೊಂಡು ಬಂದಿದ್ದಾನೆ. ಸರ್ವ ಲೋಕದಲ್ಲಿರುವಂಥ ಮಾನವರನ್ನು ಮಂಕು ಮಾಡೋದಕ್ಕೆ, ಮರುಳು ಮಾಡೋದಕ್ಕೆ ಅನೇಕ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅವನು ಕುತಂತ್ರ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 24ನೇ ವಚನವನ್ನು ನೋಡಿ ಮುಗಿಸ್ತೀನಿ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 24ನೇ ವಚನವನ್ನು, ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೆ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವನು. ದೊಡ್ಡ ಸೂಚಕ ಕಾರ್ಯಕ್ರಮಗಳು ಏನ್ರಿ, ಪ್ರಪಂಚ ದೇಶದಲ್ಲೇ ಅದ್ಭುತಗಳು ಮಾಡ್ತೀವಿ, ಸೂಚಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ನಮ್ಮಲ್ಲಿ ವರಗಳು ಇದೆ ಎಂದು ಈ ಪ್ರಪಂಚದಲ್ಲಿ ಯಾವನಾದು ಅಂದರೆ ನನ್ನನ್ನು ಕರೆಸಿ ನಿಲ್ಲಿಸ್ರಿ ಪ್ರಿಯರೇ. ಈ ಪ್ರಪಂಚ ದೇಶದಲ್ಲಿ ಅವನು ದೊಡ್ಡ ಕಳ್ಳನು ಎಂದು ರುಜುಪಡಿಸಿ ತೋರಿಸ್ತೀನಿ. ಖಂಡಿತವಾಗಿ ಅವನು ದೊಡ್ಡ ಮೋಸಗಾರನು ಎಂದು ರುಜುಪಡಿಸಿ ತೋರಿಸ್ತೀನಿ. ಇಲ್ಲಾಂದರೆ ನಾನು ನಿಮ್ಗೆ ಶರಣನಾಗ್ತೀನಿ. ನಾನು ತೋರಿಸದೆ ಹೋದರೆ ನಾನು ಶರಣನಾಗ್ತೀನಿ ನಿಮಗೆ. ಅವರು ಮಾಡುವಂಥದ್ದು ತಪ್ಪು ಎಂದು ರುಜುಪಡಿಸಿ ತೋರಿಸ್ತೀನಿ ವಾಕ್ಯದ ಮೂಲಕ. ನಿಜ ಪ್ರಿಯರೇ, ಅರ್ಥ ಮಾಡಿಕೊಳ್ಳಿ ಪ್ರಿಯರಾದ ದೇವರ ಮಕ್ಕಳಿರ, ಅರ್ಥ ಮಾಡಿಕೊಳ್ಳಿ. ನಿಜವಾದಂಥ ಮಾತುಗಳು ಹೇಳ್ತಾ ಇದ್ದೀನಿ, ನಿಜವಾದಂಥ ಮಾತುಗಳು. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಹೇಳಿದಾರ, ದೊಡ್ಡ ಸೂಚಕ ಕಾರ್ಯಕ್ರಮಗಳನ್ನು ಮಾಡಿ ಜನರನ್ನು ಮರುಳು ಮಾಡ್ತಾರಂತೆ. ಆ ಮರುಳು ಮಾಡುವಂಥ ದೊಡ್ಡ ಬೋಧಕರು ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕುತ್ತಾ ಇದ್ದಾರೆ. ಜಾಗ್ರತೆ. ಅದಕ್ಕೆ ತಿಮೋತಿಗೆ ಹೇಳಿದ್ದಾನೆ ಪೌಲನು ಹೇಳಿರುವಂಥ ಮಾತು ಕೊನೆಯದಾಗಿ ತೋರಿಸಿ ನಾನು ಮುಗಿಸ್ತೀನಿ. 2ನೇ ತಿಮೋತಿಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ತಿಮೋತಿಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನದಲ್ಲಿ, ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು, ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಯುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು.
ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಆದರೆ ನೀನು ಎಲ್ಲ ವಿಷಯಗಳಲ್ಲಿ ಸ್ವಸ್ಥ ಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸುವಾರ್ಥಿಕನಾಗಿ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ಯಾಕೆಂದರೆ ಕೊನೆಯ ದಿನಗಳಲ್ಲಿ ಕಳ್ಳ ಬೋಧಕರು, ಸುಳ್ಳು ಬೋಧಕರು ಬಂದು ಅನೇಕರನ್ನು ಮರುಳು ಮಾಡ್ತಾರೆ, ಅನೇಕರನ್ನು ಮೋಸ ಮಾಡ್ತಾರೆ. ಆದ್ದರಿಂದ ನೀನು ಖಂಡಿಸು, ನೀನು ಎಚ್ಚರಿಸು ತಿಮೋತಿ, ಎಚ್ಚರಿಸು, ಖಂಡಿಸು. ಸಭೆಯಲ್ಲಿರುತ್ತೆ ಪ್ರತಿಯೊಬ್ಬರಿಗೆ ಖಂಡಿಸು, ಹೇಳು. ನೀನು ದೇವರ ಮಾತಿಗೆ ಜಾಗ್ರತೆ ಪಡದೆ ಹೋದರೆ ನಾವು ಮೋಸ ಹೋಗ್ತೀವಿ ಪ್ರಿಯರೇ. ಜಾಗ್ರತೆ. ಎಷ್ಟು ಜನರಿಗೆ ಮೋಸ ಹೋಗ್ತಾ ಇದ್ದಾರೆ, ಎಷ್ಟು ಜನರ ಪ್ರಿಯರೇ, ಎಷ್ಟು ಜನರು ಮೋಸ ಹೋಗ್ತಾ ಇಲ್ವಾ? ನರಕಾಗ್ನಿಗೆ ಹೋಗ್ತಾ ಇಲ್ವಾ? ಸೈತಾನನ ಒಂದು ಮಾಯಕ್ಕೆ ಒಳಪಟ್ಟು ನರಕಾಗ್ನಿಗೆ ಹೋಗ್ತಾ ಇಲ್ವಾ? ಮತ್ತು ಅಂಥವರನ್ನು ಕಾಪಾಡಬೇಕಾದ್ರೆ ನಾನು ಏನು ಮಾಡ್ತಾ ಇದ್ದೀವಿ ಇಲ್ಲಿ? ನೀನು ನಾನು ಏನು ಮಾಡ್ತಾ ಇದ್ದೀವಿ ಇಲ್ಲಿ? ನಿನ್ನ ಸ್ವಾರ್ಥ ನಿಂದು, ನನ್ನ ಸ್ವಾರ್ಥ ನಂದು. ಕ್ರೈಸ್ತರೆಲ್ಲರೂ ಒಕ್ಕಟ್ಟಾಗಬೇಕು, ಕ್ರೈಸ್ತರೆಲ್ಲರೂ ದೇವರ ಮಾತಿಗೆ ಒಳಪಡಬೇಕು, ವಾಕ್ಯದ ಪ್ರಕಾರ ಒಳಪಟ್ಟು ಈ ಕರ್ನಾಟಕದಲ್ಲಿ ಈ ಸತ್ಯವಾದಂಥ ಸುವಾರ್ತೆಯನ್ನು ಸಾರಬೇಕು ಎನ್ನುವಂಥ ಜವಾಬ್ದಾರಿ ನಿನಗಿಲ್ವಾ? ಅದ್ರಗೋಸ್ಕರ ತಾನೇ ನಿನ್ನನ್ನು ಕರೆದಿದ್ದಾನೆ. ಏನು ಮಾಡ್ತಾ ಇದ್ದೀರಾ? ಕರ್ನಾಟಕದಲ್ಲಿ ಇರುವಂಥ ಪ್ರತಿಯೊಬ್ಬರಿಗೆ ಸತ್ಯವಾದಂಥ ಸುವಾರ್ತೆಯನ್ನು ಸಾರಬೇಕು ಎನ್ನುವಂಥ ಉದ್ದೇಶದಿಂದ ದೇವರು ನಿನ್ನನ್ನು ಈ ಕರ್ನಾಟಕದಲ್ಲಿ ಹುಟ್ಟಿಸಿರುವಾಗ ಏನು ಮಾಡ್ತಾ ಇದ್ದೀರಾ? ಯಾವ ಕೆಲಸದಲ್ಲಿದ್ದೀರಾ? ಯಾವ ಸೇವೆಯಲ್ಲಿದ್ದೀರಾ? ಪ್ರಪಂಚದಲ್ಲಿರುವಂಥ ಮನುಷ್ಯರನ್ನು ಮರುಳು ಮಾಡಿದೆ, ಮಂಕು ಮಾಡಿದೆ, ದುರ್ಬೋಧನೆಯಲ್ಲಿ ನಡೆಸ್ತಾ ಇದೆ. ಸೈತಾನನು ನಡೆಸ್ತಾ ಇದ್ದಾನೆ. ಆ ಸೈತಾನನ ಮಾರ್ಗದಲ್ಲಿ ನಡೆಯುವಂಥ ಭಕ್ತರನ್ನು ಕರ್ಕೊಂಡು, ಅಂದರೆ ಸತ್ಯದ ಮಾರ್ಗದಲ್ಲಿ ನಾವು ನಡೆಸಬೇಕಾಗುತ್ತೆ. ನಡೆಸುವಂಥ ಜವಾಬ್ದಾರಿ ನಿನಗಿದೆ. ಆ ಜವಾಬ್ದಾರಿಯನ್ನು ಪಡೆದುಕೊಂಡಿರುವಂಥ ನೀನು ಏನು ಮಾಡ್ತಾ ಇದ್ದೀಯಾ? ಸಭೆಗೆ ಒಳಪಡ್ತಾ ಇದೆಯಾ? ಅಥವಾ ಸಭೆ ಸೇವಕರಿಗೆ ತೊಡೆ ಹೊಡಿತಾ ಇದೆಯಾ? ಹೇಗಿದ್ದೀಯಾ ನೋಡ್ಕೊ ಒಂದ್ಸಾರಿ. ಯಾವ ರೀತಿ ಇದ್ದೀಯಾ ನೋಡ್ಕೊ ಒಂದ್ಸಾರಿ. ನಿನ್ನನ್ನು ನೀನು ಪರಿಶೋಧನೆ ಮಾಡಿಕೊ. ಜಾಗ್ರತೆ. ಕೊನೆಯ ದಿನಗಳಲ್ಲಿ ಇದ್ದೀವಿ, ಜಾಗ್ರತೆ ಪಡಬೇಕು. ಜಾಗ್ರತೆಯಿಂದ ನಿನ್ನ ಆತ್ಮವನ್ನು ನೀನು ಕಾಪಾಡಿಕೊಳ್ಬೇಕು, ನಿನ್ನ ಕುಟುಂಬದಲ್ಲಿರುವಂಥ ಆತ್ಮಗಳನ್ನು ಕಾಪಾಡಿಕೊಳ್ಬೇಕು. ಆನಂತರ ಸಮಾಜದಲ್ಲಿರುವಂಥ ಪ್ರತಿ ಮನುಷ್ಯನನ್ನು ಕಾಪಾಡಿಕೊಳ್ಳೋದಕ್ಕೆ ನೀನು ಸಿದ್ಧನಾಗಬೇಕು. ಸರ್ವಾಂಗ ಕವಚವನ್ನು ಧರಿಸಿಕೊಂಡು ಸಿದ್ಧನಾಗಿ ನಿಲ್ಲಬೇಕು. ಸೈತಾನನನ್ನು ಗೆಲ್ಲಬೇಕು, ಸೈತಾನನನ್ನು ಸೋಲಿಸಬೇಕು, ಸೈತಾನನನ್ನು ಗೆಲ್ಲಬೇಕು. ಆ ರೀತಿ ಗೆಲ್ಲೋದಕ್ಕೆ ನೀನು ಸಿದ್ಧನಾಗಿದ್ದೀಯಾ? ಅಥವಾ ಸೈತಾನನ ಮಾಯ ಕುತಂತ್ರಗಳಲ್ಲಿ ಒಳಪಟ್ಟು ಸೋತೋಗಿ ನರಕಾಗ್ನಿಗೆ ಹೋಗೋದಕ್ಕೆ ಸಿದ್ಧನಾಗಿದ್ದೀಯಾ? ಯಾವ ರೀತಿ ಇದ್ದೀಯೋ ನಿನ್ನನ್ನು ನೀನು ಪರಿಶೋಧನೆ ಮಾಡಿಕೊ. ನಿನ್ನನ್ನು ನೀನು ಪರಿಶೋಧನೆ ಮಾಡಿಕೊಂಡು, ಒಂದು ವೇಳೆ ತಪ್ಪು ಮಾರ್ಗದಲ್ಲಿ ನಡೀತಾ ಇದೆಯಾ, ವಾಕ್ಯದ ಮೂಲಕ ಸರಿಪಡಿಸಿಕೊಂಡು, ವಾಕ್ಯದ ಮೂಲಕ ಶುದ್ಧಿ ಮಾಡಿಕೊಂಡು ಭಕ್ತಿಯಿಂದ ನಡೆಯೋದಕ್ಕೆ ಪ್ರಯತ್ನ ಮಾಡು. ಕೊನೆ ದಿನದಲ್ಲಿದ್ದೀವಿ. ಭಕ್ತಿಯಿಂದ ಸೈತಾನನ ಗೆಲ್ಲಬೇಕು. ಸೈತಾನನ ಮಾಯ ತಂತ್ರಗಳು, ಅವನು ಮಾಡುವಂಥ ಕುತಂತ್ರಗಳನ್ನು ತಿಳಿದುಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಜೀವಿಸಬೇಕೆಂದು ಹೇಳಿ ಈ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿದರೆ ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್ವಲೋಕವನ್ನು ಉಂಟು ಮಾಡಿರುವಂಥ ತಂದೆಯಾದ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆ. ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಅನೇಕರನ್ನು ಮರುಳು ಮಾಡಿ, ನಿಮ್ಮಿಂದ ದೂರ ಮಾಡಿ, ನಿಮಗೆ ಕಣ್ಣೀರು, ನಿಮ್ಮ ಮಕ್ಕಳಾಗಿರುವಂಥ ನಮಗೆ ನರಕಾಗ್ನಿ ನಡೆಸೋದಕ್ಕೆ ಅನೇಕ ಪ್ರಯತ್ನಗಳನ್ನು ಅವನು ಮಾಡ್ತಾ ಇದ್ದಾನೆ. ತಂದೆಯಾದ ದೇವರೇ, ಎಷ್ಟು ಮಂದಿ ನಿಮ್ಮ ವಾಕ್ಯಗಳನ್ನು ತಿಳ್ಕೊಂಡಿದ್ದರೋ ಎಲ್ಲರನ್ನೂ ಕಾಪಾಡಿ, ಎಲ್ಲರನ್ನೂ ನಿಮ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ಸಹಾಯ ಮಾಡಿ. ಪ್ರತಿಯೊಬ್ಬರು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ. ಲೋಕದ ಪಾಪದಲ್ಲಿ ಬೀಳದಂತೆ ಕಾಪಾಡಿ ತಂದೆ. ಸೈತಾನನ ಮಾಯ ತಂತ್ರಗಳನ್ನು ತಿಳಿದುಕೊಂಡು, ಅವನ ದುರ್ಬೋಧನೆಯನ್ನು ತಿಳಿದುಕೊಂಡು ತಂದೆ, ನಿಮ್ಮ ವಾಕ್ಯಕ್ಕೆ ಒಳಪಟ್ಟು ವಾಕ್ಯದ ಮೂಲಕ ಅವನನ್ನು ಜಯಿಸಿ ತಂದೆ, ನೀವಿರುವಂಥ ಮಹಾಲೋಕವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯ ಮಾಡಿ
ತಲೆ ಬಾಗಿಸಿರುವಂಥ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನೂ ಕಾಪಾಡಿ, ಪ್ರತಿಯೊಂದು ಕುಟುಂಬಕ್ಕೆ ಸಮಾಧಾನವನ್ನು ಅನುಗ್ರಹಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ಸೇವೆ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ ಹಾಗೂ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಸಮರ್ಪಿಸಿ ದೇವರ ಸೇವೆಯಲ್ಲಿ ಭಾಗಿಗಳಾಗಿ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನನ್ನು ದೇವರು ಪ್ರೀತಿ ಮಾಡುತ್ತಾನೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.